ಸರ್ಕಾರದ ಆದೇಶದಂತೆ ತಹಶೀಲ್ದಾರ್ ಅವರಾದ ಶ್ರೀಯುತ ಚಂದ್ರಶೇಖರ್ ನಾಯಕ್ ಅವರಿಗೆ ಈಗ ರಶ್ಮಿ ಮೇಡಮ್ ತಹಶೀಲ್ದಾರ್ ಇವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಎಲ್ಲ ಆತ್ಮೀಯ ಸಿಬ್ಬಂದಿ ಮಿತ್ರರೇ ಹಾಗೂ ಪತ್ರಿಕಾ ಮಿತ್ರರೇ, ನಾನು ಚಂದ್ರಶೇಖರ್ ಸರ್ ಅವರು ಅವಧಿಯಲ್ಲಿ ಈ ಒಂದು ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ. ವಿಪರ್ಯಾಸ ಅಂತಂದರೆ ಕಳೆದ 4 ವರ್ಷಗಳ ಹಿಂದೆ ನಾವು ಇಬ್ಬರೂ ಸಹ ಉಪಾಧಿಕಾರಿಗಳಾಗಿ ಪದೋನ್ನತಿಯನ್ನು ಹೊಂದಿ ಕೆಲಸ ನಿರ್ವಹಿಸಬೇಕಾಗಿತ್ತು. ವಿಪರ್ಯಾಸ ಅಂತಂದರೆ ಯಾವುದೋ ಸಂದರ್ಭಗಳಲ್ಲಿ ಆ ಒಂದು ಬೇಗ ನಮಗೆ ಸಿಗಲಿಲ್ಲ. ಇನ್ನು ತಹಶೀಲ್ದಾರ್ ಸರ್ ಬಗ್ಗೆ ಹೇಳಬೇಕು, ಕರ್ತವ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಸಂಯಮನ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳೋದೇ ಸಮಾಧಾನ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಕರ್ತವ್ಯವನ್ನು ನಿರ್ವಹಿಸಲು ಹೆಚ್ಚಿನ ಒಂದು ಪರಿಶ್ರಮ ವಹಿಸಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಸೊ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಸಾಕಷ್ಟು ಜನರು ಅವ್ರ ಬಗ್ಗೆ ಹೇಳಲಿಕ್ಕೆ ಇದ್ದೀರಿ. ಹಾಗಾಗಿ ಅವರ ಮುಂದಿನ ವೃತ್ತಿ ಜೀವನ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಆಶಿಸ್ತಾ ಈ ಸಲ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ದಿವಸ ನಮ್ಮ ತಹಶೀಲ್ದಾರ್ ಸಹ ನಾವು ನಮ್ಮ ಇಲಾಖೆಗಳ ಕೆಲಸಗಳನ್ನು ನಾವು ನೋಡ್ತಾ ಹೋದರೆ ಅನೇಕ ಒತ್ತಡಗಳಲ್ಲಿ ನಾವು ಇರ್ತೀವಿ. ಆದರೆ ಅವರು ಯಾವುದೇ ಒತ್ತಡಗಳಲ್ಲೂ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ತಮ್ಮ ಮಾನ್ಯ ಗ್ರೇಟರ್ ತಹಶೀಲ್ದಾರ್ ಹೇಳಿದಂಗೆ ಅವರು ತಮ್ಮ ಸಂಯಮವನ್ನು ಅವರು ಕಳ್ಕೊಂಡಿಲ್ಲ. ಹಾಗೆ ಅವರ ಈ ಶಾಂತ ಸ್ವಭಾವವನ್ನು ನಾವು ನೋಡೋದಂತ ಹೇಳಿದರೆ ನನಗೆ ಇನ್ನೊಂದು ಗಾದೆ ನೆನಪಾಗ್ತದೆ, ಅನುಭವವು ಮನುಷ್ಯನನ್ನು ಮೌನಿಯಾಗಿಸುತ್ತದೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಅನೇಕ ಸಭೆಗಳಲ್ಲಿ ನಾವು ಮಾನ್ಯ ತಹಶೀಲ್ದಾರ್ ಅವರು ಯಾರು ಏನೇ ಹೇಳಿದ್ರು ಅವರು ಮೌನವಾಗಿಯೇ ತಮ್ಮ ಎಲ್ಲ ಕೆಲಸಗಳನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ಅವರ ಅನುಭವದ ಮಾತುಗಳು ಅಂತ ಹೇಳಿ ನಾವು ಅವರನ್ನ ನಾವು ತಿಳ್ಕೊಬೋದು ಅಂತ ಹೇಳ್ಕೊಳ್ತೀನಿ. ಉಪವಿಭಾಗಾಧಿಕಾರಿಗಳ ಇಲಾಖೆಯ ಬಂಧುಗಳಿಗೆ ನಮಸ್ಕರಿಸ್ತಾ, ಇದೊಂದು ಸುಂದರ ಕಾರಣ ಏನು ಅಂದರೆ ಕಳೆದ 3-4 ಅವಧಿಗಳಲ್ಲಿ ನಾವು ಚಂದ್ರಶೇಖರ್ ನಾಯಕ್ ಸಾಹೇಬರ ಜೊತೆಗೆ ಕೆಲಸ ಮಾಡಿದ್ದೀವಿ. ಅನೇಕ ಕಂದಾಯ ಇಲಾಖೆಯ ಕೆಲಸಗಳನ್ನು ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಹಿರಿಯ ಅಧಿಕಾರಿಗಳ ಕಾಲಕಾಲಕ್ಕೆ ಏನು ನಿರ್ದೇಶನ ಇತ್ತು ಆ ನಿಟ್ಟಿನಲ್ಲಿ ಆ ಸಂದರ್ಭಕ್ಕೆ ಯಾವ ಕೆಲಸ ಇಂಪಾರ್ಟೆನ್ಸು ಇತ್ತು ಅದನ್ನು ಪರಿಗಣಿಸಿ ನಾವು ಕೆಲಸ ಮಾಡಿದ್ದೀವಿ ಸರ್. ಅವರ ಒಂದು ನೇತೃತ್ವದಲ್ಲಿ ಬಹಳ ಸ್ಮೂತ್ ನೇತೃತ್ವ, ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದೇ ಇರೋ ರೀತಿಯಲ್ಲಿ ಅವರಿಂದ ಕೆಲಸ ತಗೊಳ್ಳುವಂಥ ಒಂದು ಮನೋಭಾವನೆ ನಮ್ಮ ಚಂದ್ರಶೇಖರ್ ಸರ್ ಅವರು. ಕಾರಣ ಏನು ಅಂದರೆ ಒಬ್ಬರಿಗೆ ನಿಷ್ಠುರವಾಗಿ ಅಥವಾ ಈ ಕೆಲಸ ಆಗಬೇಕು ಅನ್ನೋದು ಸ್ವಲ್ಪ ವಿಳಂಬ ಆಗ್ತಿದ್ದರೂ ಕೂಡ ಆ ವಿಳಂಬದಲ್ಲಿ ನಡುವೆ ಅವರಿಗೆ ಬೇರೆ ಬೇರೆ ಕೆಲಸದನ್ನ ನಿರ್ವಹಿಸುವ ಸಂದರ್ಭದಲ್ಲಿ ಅದನ್ನ ಮನಗಣಿಸಿಕೊಂಡು ಅವರು ಕೆಲಸವನ್ನ ನಮ್ಮಿಂದ ತಗೊಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಅದನ್ನ ಹೈಯರ್ ಆಫೀಸರ್ಗಳಿಗೂ ಕೂಡ ಅದನ್ನು ತಲುಪಿಸಿ ಇವತ್ತು ನಮ್ಮ ವಿಶೇಷವಾದಂತಹ ತಾಲೂಕು ಅದು ಸಾಗರ ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡಿದೆ. ಯಾಕಂದ್ರೆ ಅನೇಕ ವಿವಿಧ ಪಟ್ಟಂತಹ ಇಶ್ಯೂಸ್ಗಳು ಈ ಒಂದು ಸಾಗರ ತಾಲೂಕಿನಲ್ಲಿ ಇದಾವೆ. ಅದು ನೂತನವಾಗಿ ಬಂದಿರುವಂತಹ ಈ ಹಿಂದೆ ಕಾರ್ಯನಿರ್ವಹಿಸಿದ ಲಕ್ಷ್ಮೀ ಮೇಡಮ್ ಅವ್ರಿಗೂ ಕೂಡ ಗೊತ್ತು, ಹೊಸದಾಗಿ ಬಂದಿರೋ ಸಾರು ಕೂಡ ಈಗ ಅದನ್ನ ಗಮನಿಸ್ತಾ ಇದ್ದಾರೆ ಎಸಿ ಸರ್. ಹಾಗೆ ಅಷ್ಟು ಕೆಲಸ ಮಾಡುವಂಥದ್ದು ಒಂದು ಚಾಲೆಂಜಿಂಗ್ ಟಾಸ್ಕ್ ನಮ್ಮ ಸರ್ಗೆ. ಅವ್ರ ಜೊತೆಗೆ ಸದಾಕಾಲ ನಾನಿದ್ದಿದ್ದು, ಯಾವುದೇ ಒಂದು ಸಂದರ್ಭದಲ್ಲಾದರೂ ಕೂಡ ಏನೇ ಒಂದು ಕೆಲಸ ಇತ್ತು ಅಂದರೂ ಒಂದು ಹೇಳೋರು, ನಾವು ಕೆಲಸನ ನಮ್ಮ ಸ್ನೇಹಿತರ ಜೊತೆಗೆ ತಗೊಳ್ಕೊಂಡು ಹೈಯರ್ ಆಫೀಸರ್ಗೆ ಫಸ್ಟ್ ಎಸಿ ಸರ್ಗೆ, ಯಾಕಂದ್ರೆ ಎಲೆಕ್ಷನ್ಗೆ ಬಂದಾಗ ಎಸಿ ಸರ್ಗೆ ನಮ್ಗೆ ಬೇರೆ ಬೇರೆ ಪುಸ್ತಕ ಬಂದಿದ್ದಾರೆ. ಅವರಿಗೂ ಸಮೇತ ಕರ್ನಾಟಕ ನೌಕರರ ಸಂಘದ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ.
ಈ ಒಂದು ಶುಭ ಸಂಜೆ ಸುಂದರವಾದಂಥ ಕಾರ್ಯಕ್ರಮವನ್ನು ನನಗೆ ಉಪಸ್ಥಿತ ಕೆಲವೇ ದಿವಸದೇ ತುಂಬ ಆತ್ಮೀಯವಾದಂಥ ಸಾಯಿ ಕಮಿಷನರ್ ವೆಂಕಟೇಶ್ ಕುಮಾರ್ ಸರ್ ಅವರೇ, ಹಾಗೆಯೇ ಇವತ್ತು ನೂತನವಾಗಿ ಆಗಮಿಸಿದಂಥ ತಹಸೀಲ್ದಾರ್ ಲಕ್ಷ್ಮೀಂದ್ರ ಅವರಿಗೆ, ಒಂದು ರೇಟ್ ತಹಸೀಲ್ದಾರ್ ಪತ್ರಿಕಾ ಇವತ್ತು ತಾವೆಲ್ಲ ಮಾತಾಡಿದೆ. ನಾನು ಆ ಮಾತಿಗೆ ಎಷ್ಟು ಭಜನ ಆಗಿರೋದು ನನಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ವಿಶೇಷತೆ ಗುಣಗಳಿರ್ತವೆ. ಅವನು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅವರಿಗೆ ಸಪೋರ್ಟ್ ಆಗಿರೋದು. ಕಾರಣ ಏನು ಅಂತಂದರೆ, ಎಲ್ಲರೂ ಹೇಳಿದ್ರಿ ತಾಳ್ಮೆ 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 ಅಂತೇಳಿ. ನನಗೂ ಕೂಡ ಕೋಪ ಬರುತ್ತೆ, ತುಂಬ ಬರುತ್ತೆ. ಆ ಕೋಪ ಬಂದಿದ್ದ ಪರಿಣಾಮ ಏನಾಗಿದೆ ಅಂತ ನನಗೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನು 31 ವರ್ಷ ಈ ಇಲಾಖೆ ಸೇರಿ 31 ವರ್ಷ ಕೆಲಸಗಳನ್ನು ನಿರ್ವಹಿಸಿ. ನಾನು ಮೊದಲೇ ಪ್ರಾರಂಭದಲ್ಲಿ ನೀವೆಲ್ಲ ಅನ್ಕೊಂಡಾಗ ಇರಲಿಲ್ಲ. ಈ ಒಂದು ಪ್ರಾರಂಭದಲ್ಲಿ ತುಂಬ ಎದುರಾಕೊಂಡಿದ್ದೀನಿ, ತುಂಬ ಮಾತಾಡಿದ್ದೀನಿ. ಅದಕ್ಕೆಲ್ಲ ಸಂಯಮ ಕಲಿಸ್ಕೊಂಡ್ರೆ ಮೋನೀಶ್ ಬಂದು ಸರ್ DC ಸರ್, ನಾನು ಅವರ ಒಂದು ತಾಳ್ಮೆ ಅಲ್ಲ, ಅವರ ಒಂದು ಶಾರ್ಟ್ ಟೆಂಪರನ್ನು ನಾನು ನನ್ನ ತಾಳ್ಮೆ ಆಗಿ ಕಲಿಸಿ. ಯಾಕಂದರೆ ಕೆಲಸಗಳು ಆಗುವುದು ಸ್ವಲ್ಪ ಸ್ಪೀಡ್ ಮಾಡ್ಬೋದು, ಹೆದರಿಕೆಯಿಂದ ಮಾಡ್ಬೋದು, ಖುಷಿಯಾಗಿ ಮಾಡ್ಬೋದು, ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡ್ಬೋದು ಅಥವಾ ಜನಗಳಿಂದ ದೂರವಾಗಿ ಕೆಲಸ ಮಾಡ್ಬೋದು. ಎಲ್ಲ ಅವಕಾಶಗಳಿದ್ದಾವೆ. ಆದರೆ ನಾನು ಈ ಹಿಂದೆ ಕೆಲಸ ಮಾಡಿದಲ್ಲಿ ನಾನು ಸಾರ್ವಜನಿಕ ಹತ್ತಿರವಾಗಿ ಕೆಲಸ ಮಾಡಿದೆ. ನಾನು ಎಷ್ಟು ನ್ಯಾಯ ಕೊಡಿಸಿದ್ದೀನೋ ಅದನ್ನು ಇಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಜನಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂಥ ವ್ಯಕ್ತಿ. ಎಲ್ಲ ತಾವು ಹೇಳ್ತೀರಿ ಒಳ್ಳೆ ತಹಸೀಲ್ದಾರ್ ಏನು ಮಾತಾಡ್ತಾರೆ ಮಾತಾಡೋದು ನೋಡಿದ್ದೀನಿ ಏನಾಗುತ್ತೆ. ಒಂದು ಅಗ್ರೆಸಿವ್ ಆದಾಗ ನಿಮ್ಮ ಮೇಲೆ ದಬ್ಬಾಳಿಕೆ ಅಥವಾ ಹೆದರಿಸುವಂಥ ಕೆಲಸಗಳು ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ. ಯಾವಾಗಲೂ ಕಿರಿಕಿರಿ ಮೆಂಟಲಿ ಪೀಸ್ಫುಲ್ ಇರೋದು ಸರ್. ಅದರಲ್ಲೂ ಅಲ್ಲದೆ ನಾವು ಉತ್ತರ ಕನ್ನಡ ಜನ ಅಂತಂದ್ರೆ ಸ್ವಲ್ಪ ಸಾಫ್ಟ್ನೆಸ್ ಹೆಚ್ಚು. ಈಗ ನಮ್ಮ DC ಸರ್ನ ಎಕ್ಸಾಂಪಲ್ ತಗೊಂಡು ಅವರು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಎಲ್ಲ ಸಂದರ್ಭದಲ್ಲೂ ಆ ತಾಳ್ಮೆ ಕೆಲಸಕ್ಕೆ ಬರೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಯಾವ ರೀತಿ ಕೆಲಸ ತೆಗಿಬೇಕು ಅನ್ನೋದು ಗೊತ್ತಿದೆ. ಈಗ ಹೇಳಿದ್ವಿ ನಮ್ಮ ಸಾಗರ ತಾಲೂಕು ಕಲಿಸಂತೆ ಎಲ್ಲದರಲ್ಲೂ ಹಿಂದಿದೆ. ಇಲ್ಲ, ನಾವು ಮುಂದೆ ಇದ್ದೀವಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾವು ಮುಂದೆ ಇದ್ದೀವಿ. ನಾವು ಜನಗಳಿಗೆ ಅಥವಾ ಮೇಲಧಿಕಾರಿಗಳೇ ಸಮಾಧಾನವಾಗಿ ನಾವು ಕೆಲಸ ಮಾಡಬೇಕು. ಅವರು ಅಲ್ಲಿಂದ ಮೇಲ್ಗಡೆಯಿಂದ ಬಯಸ್ಕೋತಾರೆ ಅನ್ನೋದು ಬಿಟ್ಟರೆ ನಾವು ಅವರಿಂದ ತಿರುಗಿ ನಮ್ಮ ಮೇಲೆ ಬರ್ತದೆ. ಆದರೆ ನಮ್ಮಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಆಗಿ ನಾನು ದಾವಣಗೆರೆಯಲ್ಲಿ ಕೆಲವೊಂದು 6-7 ತಿಂಗಳು ಜಗಳೂರಿಗೆ ಹೋದಾಗ ನೋಡಿದೆ. ಆವಾಗ ಅವ್ರ ಸ್ಪೀಡ್ ಎಷ್ಟಿತ್ತು ಅಂದರೆ ಆವಾಗ ಇದು ನಡೀತಾಯಿತ್ತು, ಯಾವುದು ಆಧಾರ್ ಶೀಟ್ ನಡೀತಾಯಿತ್ತು. ಅವ್ರ ಸ್ಪೀಡ್ ನೋಡಿದ್ರೆ ಏನಪ್ಪ ಇದು ಇಷ್ಟೊಂದು ಸ್ಪೀಡಲ್ಲಿ ಲೈಲಿ 2 DC ತಗೊಳ್ಳೋದು, DC ಸರ ಕೂತ್ಕೊಳ್ಳೋದು. ಎಲ್ಲ ತಹಸೀಲ್ದಾರಿ ಬಿಡೋರು ಸರಿ ಗೊತ್ತಿದೆ, ತಹಸೀಲ್ದಾರಿ ಬಿಡೋರು VA ಗೆ RI ಗೆ ಕೇಳೋರು. ಮುಂದೆ ವಾಪಸ್ ಬರ್ತಾರೆ.
ಅಂತ ಹೇಳಿ ನಾನು ಸಜೆಷನ್ ಕೊಟ್ಟರು. ಹೌದಲ್ಲ, ಹಿಂಗೆ ಮಾಡೋದು, ನಾನು ಟಾರ್ಗೆಟ್ ಏನೋ ರೀಚ್ ಆಗ್ಬೋದು, ಆದರೆ ಕೆಲಸ ಕಂಪ್ಲೀಟ್ ಆಗಲ್ಲ. ಇವತ್ತು ಅತಿ ಕಡಿಮೆ ಆಧಾರ್ ಸೀಲಿಂಗ್ದು ರಿಟರ್ನ್ ಬ್ಯಾಕ್ ಆಗಿರೋದು ನಮ್ಮ ತಪ್ಪು. ರಿಟರ್ನ್ ಬ್ಯಾಕ್ ಆಗಿದ್ರೆ ಹೆಚ್ಚಿಗೆ ಆಗಿಲ್ಲ, 200 ಚಿಲ್ಲರೆಯಲ್ಲಿ ಸಮಥಿಂಗ್ ಏನಾಗಿದೆ, 226. ಅಷ್ಟೇ ಆಗಿದೆ. ಬೇರೆ ತಾಲೂಕು ಬಗ್ಗೆ ನಾನು ಕಂಪ್ಲೇಂಟ್ ಮಾಡಲ್ಲ, ನಮ್ಮ ತಾಲೂಕು ಬಗ್ಗೆ ನಾನು ಹೇಳ್ತೀನಿ. ಅದೇ ರೀತಿ ಈಗ ನೀವು ಎಲ್ಲ ಹೇಳಿದ್ರಿ 1 to 5 ಅದು ಕೂಡ ಹಾಗೆ. ಇನ್ನು ಹಲವಾರು ವಿಚಾರಗಳು ಹಾಗೆ. ಆದರೆ ನಾನು ಈ ಹಿಂದೆ ಹೊಸಬರಲ್ಲೂ ಕೆಲಸ ಮಾಡಿದ್ದೆ ಮತ್ತು ಬೇರೆ ಕುಂಟ ತಾಲೂಕಲ್ಲೂ ಕೆಲಸ ಮಾಡಿದ್ದೆ. ಇಲ್ಲಿ ಅಷ್ಟು ಚಾಲೆಂಜ್ಗಳು ನಾನು ಈಗ ಇದು ಮಾಡಿದ್ದೀನಿ. ಸಾಗರ ತಾಲೂಕಿನಲ್ಲಿ ನಾನು ಕಂಡುಕೊಂಡಿದ್ದೀನಿ. ಇಲ್ಲಿ ಅಷ್ಟು ಚಾಲೆಂಜ್ಗಳು ಬೇರೆ ಕಡೆ ಎಲ್ಲೂ ನನಗೆ ಅನಿಸಿಲ್ಲ ಮತ್ತು ಕಾಣಿಸಿಲ್ಲ. ಯಾಕಂದರೆ ಇಲ್ಲಿ ಪ್ರತಿಯೊಂದು ದಿವಸನೂ 50% ಭೂ ಒತ್ತುವರಿಗಳಿರ್ತದೆ. ಇನ್ನು 50% ಅಂದರೆ ಒಂದು 15% ಕಚೇರಿ ಕೆಲಸಗಳಿರ್ತದೆ. ಬೇರೆ ಬೇರೆ ವಿಚಾರಗಳು ಇನ್ನೂ 35% ನಾವು ಯೂಸ್ ಮಾಡ್ತೀವಿ. 50% ಒತ್ತುವರಿಗೆ ತೆಗೆದುಕೊಡ್ಬೋದು. ಎಷ್ಟು ಸಾವಿರ ಕೇಸ್ಗಳಿಗೆ ನಾವು ಅಡ್ಡಾಡ್ತಾನೆ ಇದ್ದೀವಿ. ಯಾರು ಇಲ್ಲಿ ಮಾತ್ರ, ಬೇರೆ ತಾಲೂಕಿನಲ್ಲಿಲ್ವಾ? ಬೇರೆ ತಾಲೂಕಿನಲ್ಲಿ. ಆದರೆ ಇಲ್ಲಿ ಅಷ್ಟು ಕೇಸ್ಗಳು ಎಲ್ಲಿ ಇಲ್ಲ. ಕಾರಣ ಏನಂತಂದರೆ ಹೇಳಿ ಕೊಟ್ಕೊಂಡು ನಮ್ಮ ಹೋರಾಟದ ಹಿನ್ನೆಲೆಯಿಂದ ಬಂದಿದ್ದು, ಹೋರಾಟ ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಹೋರಾಟದಿಂದ ಇದಾಗ್ತದೆ. ಆದರೆ ಅದು ಒಂದೆಲ್ಲ ಒಂದು ದಿವಸ ನನಗೆ ಅನಿಸ್ತಾ ಇದೆ, ಒಂದಲ್ಲ ಒಂದು ದಿವಸ ಅಂತ್ಯ ಬಂದೇ ಬರೋದು. ಈ ಒಂದು ಏನಿದೆಯಲ್ಲ ಅದಕ್ಕೊಂದು ಅಂತ್ಯ ಅನ್ನೋದು ಇದ್ದೇ ಇದೆ. ಅಷ್ಟು ಒಂಥರ ಇಲ್ಲಿಯ ಪರಿಸ್ಥಿತಿ ಹೋಗಿ ಅದಕ್ಕೆಲ್ಲ ಇದಾದ್ರೂ ಕೂಡ ನಮ್ಮ ರಶ್ಮಿ ಮೇಡಮ್ ಅವರು ತುಂಬ ದಕ್ಷರಿದ್ದಾರೆ. ಅವ್ರ ಕೆಲಸಗಳನ್ನು ನೋಡಿದ್ದಾರೆ, ನಾನು ಕೂಡ ನೋಡಿದ್ದೀನಿ. ದಕ್ಷರಿದ್ದಾರೆ, ಅವರು ಕೂಡ ನಿಭಾಯಿಸ್ತಾರೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಇನ್ನೊಂದು ವಿಚಾರ ಹೇಳಬೇಕು, ಈ ನ್ಯಾಯಾಲಯದಲ್ಲಿ ಸಾಕಷ್ಟು ನಾವು ಎಫರ್ಟ್ ಹಾಕಿದ್ವಿ. ಸಾಕಷ್ಟು ಏನು ರೀ ಸಾಗರ ಬರೀ ಕೋರ್ಟಲ್ಲೇ ಇರ್ತಿಲ್ಲ, ಅವರು ಲೋಕಾಯುಕ್ತಲ್ಲೇ ಇರ್ತಿಲ್ಲ ಸರ್. ಅವ್ರಿಗೆಲ್ಲ ಒಂದು ಅರ್ಥ ಬರಬೇಕಂದ್ರೆ ಅವ್ರಿಗೆಲ್ಲ ಕೇಸ್ಗಳನ್ನು ಕೊಡುವಾಗ ಆದಾಗ ನಾವು ಮಾಡಿದ ಕೆಲಸ ಅವತ್ತು ರಿಫ್ಲೆಕ್ಟ್ ಆಗೋದು ಕೊಟ್ಟು ಇವಾಗ ಈ ಹಂತದಲ್ಲಿ ಇರಲಿಕ್ಕಾಗಲ್ಲ. ಹಾಗೆಯೇ ಕೆಲವು ಕೆಲಸಗಳನ್ನು ಇಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಬೇರೆ ತಾಲೂಕು ಮಾಡಿದಾಗ ಇದು ಮಾಡಲಿಕ್ಕೆ ಆಗಿಲ್ಲ, ಪೆಂಡಿಂಗ್ ಇದ್ದಾವೆ. ಅಂಥವ್ರು ಮಾಡಿದ್ದೀವಿ. ಮಧ್ಯದಲ್ಲಿ ನಮಗೆಲ್ಲ ಬೇರೆ ಬೇರೆ ಟಾಸ್ಕ್ಗಳು ಬಂದವು. ಆ ಟಾಸ್ಕ್ ಹಿಂದೆ ಬಿದ್ದಾಗ ನಾವು ಏನಾಗುತ್ತೆ, ನಮ್ಮ ಇದರ ರುಟೀನ್ ವರ್ಕನ್ನು ನಮ್ಮ ಕಂದಾಯ ಇಲಾಖೆ ಮರಿತಾ ಇದೆ. ನಮ್ಮ ಏನು ಮೂಲಭೂತ ನಮ್ಮ ಕರ್ತವ್ಯಗಳಿದ್ದಾವೆ, ಕೆಲಸಗಳಿದ್ದಾವೆ, ಕಂದಾಯ ಇಲಾಖೆಗೆ ಹೊಸ ಹುಡುಗರೆಲ್ಲ ಮರಿತಾ ಇದ್ದಾರೆ. ಹಾಗಾಗಬಾರ್ದು. ಆಮೇಲೆ ಮನೆಯ ಹಿರಿಯರಿಗೆ ಹೇಗೆ ಗೌರವ ಕೊಡ್ತೀವೋ, ಹೊಸ ಹುಡುಗರು ಗೌರವ ಕೊಡ್ತೀವೋ ಮನೆಯ ಯಜಮಾನಿಗೆ, ಅದೇ ರೀತಿ ನಿಮ್ಮ ಮೇಲಿನ ಅಧಿಕಾರಿಗಳಂತಾಗ ಸ್ವಲ್ಪ ನಾವು ಇರಬೇಕು. ನಾನು ಕೂಡ ಹಾಗೇನೆ ಎಲ್ಲೇ ಹೋದರೂ ನಾನು ನನ್ನ ಹೈಯರ್ ಅಥಾರಿಟಿ ಅಥವಾ ಮೇಲಿನ ಅಧಿಕಾರಿಗಳಿದ್ದಾಗ 1-2 ಇಂಚ್ ಆದರೂ ನಾನು ನನ್ನ ಕುರ್ಚಿಯನ್ನು ಹಿಂದ್ಗಡೆ ಇಟ್ಕೊಳ್ತೀನಿ. ಕಾರಣ ಅಂತಂದರೆ ಆ ಕುರ್ಚಿ ಕೊಡೋ ಬೆಲೆ ಗೌರವ, ಅದನ್ನು ನೀವೆಲ್ಲರೂ ಅಳವಡಿಸ್ಕೊಳ್ಬೇಕು. ಹಾಗೇನೆ ಉಪಸ್ಥಿತರಿರ್ತಾರೆ, ಬಿಡಪ್ಪ ಅನ್ನೋದಿಲ್ಲ. ಅವರ ಗೌರವ ಆ ಕುರ್ಚಿಗಿರುತ್ತೆ. ಆ ಗೌರವವನ್ನು ಅವರು ಉಳಿಸ್ಬೇಕು, ನಿಮ್ಮಿಂದನೂ ಕೊಡ್ಬೇಕು. ಹಾಗೇನೆ ಗ್ರಾಮ ಸಹಾಯಕ ಇದ್ದಾನೆ, ಅವನಿಗಿರುವಂಥ ಗೌರವ ಇದೆ, ಅದನ್ನು ಹಾಳು ಮಾಡಲಿಕ್ಕೆ ಕೊಡಬಾರ್ದು. ಅವನಿಗೊಂದು ವ್ಯಕ್ತಿತ್ವ ಇದೆ, ಅವನೊಂದು ಸರ್ಕಾರದ ಕೆಲಸವನ್ನು ನಿಭಾಯಿಸ್ತಾನೆ. ಆವಾಗ ನಾವು ಏನಾಗ್ತೀವಿ, ಒಂದು ಯೂನಿಟಾಗಿ ಕೆಲಸ ಮಾಡಿಲ್ಲ ಅಂತಂದರೆ, ಒಂದು ಕುಟುಂಬ ಕೆಲಸ ಮಾಡಿಲ್ಲ ಅಂತಂದರೆ ಆ ಎಫೆಕ್ಟ್ ಏನಾಗುತ್ತೆ ಅಂದರೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಸಮಾಜದಲ್ಲಿ ಅದರ ಪರಿಣಾಮ ಬೀರುತ್ತೆ. ಇಲ್ಲಿ ಏನಾಯಿತು, ಬಂದವಾಗ 2 ಸಾರಿ ಕಚೇರಿಗಳು ಆ ಕಡೆ ಈ ಕಡೆ ಆ ಕಡೆ ಆಗುತ್ತೆ. ಕೆಲವೊಂದು ರೆಕಾರ್ಡ್ಸ್ಗಳು ಮಿಸ್ಸಿಂಗ್ ಆ ಕಡೆ ಈ ಕಡೆ ಆಗುತ್ತೆ. ಎಲ್ಲವೂ ಇದ್ದಾವೆ, ಆದರೆ ಅವೆಲ್ಲ ಸ್ಕ್ಯಾನಿಂಗ್ ಆದ ನಂತರ ಕರೆಕ್ಟಾಗಿ ಸಿಗುತ್ತೆ. ವಿಳಂಬ ಆಗ್ತಿದೆ ಜನಗಳಿಗೆ, ಯಾಕಂದರೆ ಕಡತಗಳು ಸಿಗ್ತಾ ಇಲ್ಲ. ಕಡತಗಳು ಸಿಕ್ಕಿದರೆ ಅವ್ರು ಮುಂದೆ ಹೋಗ್ತಾರೆ. ಆ ಹುಡುಕುವಂಥ ಕೆಲಸಕ್ಕೆ ನಮಗೆ ಸರಿಯಾದ ಸಮಯ ಸಿಗ್ತದೆ. ಲೋಕಾಯುಕ್ತರು ಡೈರೆಕ್ಟಾಗಿ ಮಜ್ಲಿಸರು ಅವರು ಉಪಲೋಕಾಯುಕ್ತರು ಬಂದು ಯಾಕೆ ಇನ್ನೂ ಉಳಿಸೋಕೆ ಕೂತ್ಕೊಂಡಿಲ್ಲ, ಅದು ಹೈವೇ ಹೋಗುತ್ತೆ, ಇವತ್ತಲ್ಲ ನಾಳೆ ಹೋಗುತ್ತೆ. ಆದರೂ ಕೂಡ ಅದನ್ನು ತೆರವು ಮಾಡಿದ್ರು. ಬಡ ಮಹಿಳೆಯ ಮೇಲೆ ದೌರ್ಜನ್ಯ, ತಹಸೀಲ್ದಾರ ದೌರ್ಜನ್ಯ
ಆಮೇಲೆ ನನಗೇನೋ ಒಂದು ದಾರಿ ಕಾಣಿಸ್ತು. ಬಡ ಮಳೆ ಅಂತ ಹೌದು ನಿಜ ಅಷ್ಟೇ ಅವರಿಗೆ. ಆಮೇಲೆ ಅವ್ರು ಇನ್ನೊಂದೇ ಹುಡುಕ್ತಾರೆ 5.5 ಎಕರೆ ಅವ್ರ ಹೆಸರಿಗೆ ಜಮೀನು ಅಂಕೋಲ ತಾಲೂಕಲ್ಲಿದೆ. ಅದನ್ನು ನಾನು ಮೀಡಿಯಾದ ಮುಂದೆ ಇಟ್ಟೆ. ಅವ್ರು ಹೌದಲ್ಲ ಈಗೆಲ್ಲ ಮತ್ತೆ ಇಷ್ಟು ದಿವಸ ಮತ್ತೆ ಅವ್ರು ಮಾಡಿದ್ದು ಅವಾಗ ಗೊತ್ತಾಯಿತು. ನನ್ನ ಕಂದಾಯ ಇಲಾಖೆ ಎಲ್ಲ ಕೆಳಮಟ್ಟದ ಸಿಬ್ಬಂದಿಗಳಿಂದ ಹಿಡಿದು ಆಫೀಸ್ ಲೆವೆಲ್ವರೆಗೂ ಕೂಡ ಅವರಿಗೆ ಪೂರ್ಣ ಸಹಕಾರ ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆ ಅಂತ ಅಲ್ಲ, ಭರವಸೆ. ಹಾಗೆ ಎಲ್ಲ ಎಲ್ರಿಗೂ ನಮಸ್ಕಾರ. ಬೀಳ್ಕೊಡುಗೆ ಸಮಾರಂಭ ಹಾಗೂ ಸ್ವಾಗತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಪವಿಭಾಗ ಅಧಿಕಾರಿಗಳಾದ ವೀರೇಶ್ ಸರ್ ಅವರೇ, ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಚಂದ್ರಶೇಖರ್ ನಾಯ್ಕರು, ಹಾಗೂ ಕಚೇರಿಯ ಆಯುಕ್ತರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, ಹಾಗೂ ಕಚೇರಿ ಎಲ್ಲ ಶಿರಸ್ತೆದಾರರು, ಉಪಾಧ್ಯಕ್ಷರಾಗಿಲ್ಲ, ಗ್ರಾಮ ಲೆಕ್ಕಾಧಿಕಾರಿಗಳಿಲ್ಲ, ಸಿಬ್ಬಂದಿಗಳಿಲ್ಲ, ಗ್ರಾಮ ಸಾಹಿತ್ಯಗಳಿಲ್ಲ, ಹಾಗೆ ಪತ್ರಿಕಾ ಮಾಧ್ಯಮಗಳಿಲ್ಲ. ಇದು ನನಗೆ ಹಳೆ ತಾರೀಕು ಸಾಕ. ಫಸ್ಟ್ ನಮ್ಮಲ್ಲಿ ಸರ್ವಿಸ್ ಸ್ಟಾರ್ಟ್ ಆಗಿದೆ ಸಾಗರದಿಂದ. ನಾವು ಇಲ್ಲಿ ಶಿವಮೊಗ್ಗ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಿದ್ದು. ಸ್ವಲ್ಪ ದಯಾನಂದ್ ಸರ್ ಡಿ ಸಿ ಸರ್ ಇದ್ದಾಗ ಸ್ವಲ್ಪ ಗ್ರೇಟು ಆಗಿ ಹಾಗಿದ್ರು. ಅಲ್ಲ 3 ತಿಂಗಳು ಸ್ವಲ್ಪ ಗ್ರೇಟ್ ಶಿಕ್ಷಕರಾಗಿ ವರ್ಕ್ ಮಾಡಿದ್ವಿ. ಅದಾದಮೇಲೆ ಸಾಗರ ಖಾಲಿ ಆಗಿದೆ ಅಂತೇಳಿ ಸಾಗರಕ್ಕೆ ನಮ್ಮ ಚಾರ್ಜ್ಗಳನ್ನು ಸಾಗರಕ್ಕೆ ಬಂದಿದ್ದು. ಸೊ ಅಲ್ಲಿಂದ ನನ್ನ ನೆಕ್ಸ್ಟ್ ಪೋಸ್ಟಿಂಗ್ ರೆಗ್ಯುಲರ್ ಪೋಸ್ಟಿಂಗ್ ಆಗೋದು ಸಾಗರದಲ್ಲಿ ವರ್ಕ್ ಮಾಡಿದೆ. ಸುಮಾರು 3 ತಿಂಗಳು ವರ್ಕ್ ಮಾಡಿರ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ವಿಸ್. ಸ್ಟಾರ್ಟಿಂಗ್ ಪ್ರೊಫೆಷನಲ್ ಆಗಿದ್ದಾಗ ಅಷ್ಟೇ ಚಂದ್ರಶೇಖರ್ ನಾಯ್ಕ ಸರ್ ಹೇಳಿದ್ರು, ಸಾಗರ ಸ್ವಲ್ಪ ಡಿಫಿಕಲ್ಟ್ ಅಂತ. ಸ್ವಲ್ಪ ಅಲ್ಲ, ಜಾಸ್ತಿನೇ ಡಿಫಿಕಲ್ಟ್. ಯಾಕಂದರೆ ಎಲ್ಲ ವಿಚಾರಗಳಿದೆ. ಶಾಲೆಗಳಾಗಿರ್ಬೋದು, ಫಾರೆಸ್ಟ್ ಇಶ್ಯೂಸ್ ಆಗಿರ್ಬೋದು, ಒತ್ತುವರಿ ಆಗಿರ್ಬೋದು, ಗರ್ಭ ಮಾಡಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ದೊಡ್ಡ ಕಾಲೇಜ್ ಅಂದಮೇಲೆ ಕೆಲಸನೂ ಜಾಸ್ತಿ ಇರುತ್ತೆ, ಹಾಗೆಯೇ ಪೆಂಡಿಂಗು ಜಾಸ್ತಿ ಇರುತ್ತೆ. ಅದೆಲ್ಲ ಕಾಮನ್. ನಾವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ ಬಗ್ಗೆ ಎಲ್ಲ ಹೇಳಿದ್ರಿ, ತುಂಬ ಕೂಲು, ತುಂಬ ತಾಳ್ಮೆ ಇರುತ್ತೆ ಅಂತ. ಬಟ್ ನಮಗೆ ಡೆಡ್ ಅಪೋಸಿಟ್ ಸ್ವಲ್ಪ ಸುಧಾರಿಸಿದೆ. ಮೊದಲು ಸಾಗರಕ್ಕಿಂತ ಇವಾಗಿರೋದರಲ್ಲಿ ಸ್ವಲ್ಪ ಸುಧಾರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತೊಂದರೆ ಇಲ್ಲ, ಎಲ್ರಿಗೂ ಫ್ರೆಂಡ್ಲಿ ಆಗಿರ್ತೀನಿ, ಕೋಆಪರೇಟಿವ್ ಆಗಿರ್ತೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಾನು ಪರ್ಸ್ನಲಿ ನಿಮಗೆ ಸ್ಪಂದನೆ ನೀಡ್ತೀನಿ. ಅದು ನನಗೆ ಬೇಕಾಗಿರೋದು ಕೆಲಸ ಅಷ್ಟೇ. ಹಾಗಾಗಿ ಕೆಲಸ ಕೇಳ್ತೀನಿ. ನೀವೆಲ್ಲ ಇನ್ ಟೈಮಲ್ಲಿ ನಾನು ಕೆಲಸ ಕೊಟ್ಟರೆ ನಿಮ್ಗೆ ಯಾವುದೇ ರೀತಿ ನಾನು ತೊಂದರೆ ಮಾಡೋದಿಲ್ಲ ಅಂತ ಹೇಳ್ತೀನಿ. ಸೊ ಸರ್ ಬಗ್ಗೆ ಹೇಳಬೇಕಂದ್ರೆ, ಸರ್ ಇದುವರೆಗೂ ನಿಮ್ಮ ಹತ್ರ ಹೇಳಿಲ್ಲ ಒಂದು ವಿಚಾರ. ನಾನು KS ಆಗೋಕ್ಕಿಂತ ಮುಂಚೆ ನನಗೊಬ್ಬರು ರೋಲ್ ಮಾಡಿದ್ರು, ಶೈಲಜಾ ಪ್ರಿಯದರ್ಶಿನಿ ಮೇಡಮ್ ಅಂತ, ನಮ್ಮ ಹೊನ್ನಾಳಿನಲ್ಲಿ ತಹಶೀಲ್ದಾರ್ ಆಗಿದ್ದು. ಅವ್ರು ಬಂದಂದರೆ ಇಡೀ ಊರಲ್ಲಿ ಸುದ್ದಿ ಆಗ್ತಾರೆ. ಒಂದು ಆವಾಗ ಜೀಪ್ ಇತ್ತು ಮೊದಲು, ಹಸಿರು ಗಾಡಿಗಳು ಬರ್ತಿದ್ವಲ್ಲ, ಆ ಥರ ಜೀಪಲ್ಲಿ ಅವ್ರು ಬಂದ್ರಂದರೆ ಮಳ್ಳೆಲ್ಲೋ ರೈಡ್ ಆಗ್ತಿದ್ದೆ. ನಾವೆಲ್ಲ ಮೇಡಮ್ ನೋಡ್ತಾ ಇದ್ವಿ. ಅಷ್ಟು ಡೈನಾಮಿಕ್ ತಹಶೀಲ್ದಾರ್ ಅವಾಗ ಆ ಟೈಮಿಗೆ. ನಾನು ತಹಶೀಲ್ದಾರ್ ಆದಮೇಲೆ ನೀವು ನನಗೆ ರೋಲ್ ಮಾಡೋದು ಸರ್. ಎಲ್ಲೂ ಹೇಳಿಲ್ಲ ವಿಚಾರನ. ನಾಗರಾಜ್ ಸಿಂಗ್ರೇರ್ ಪ್ರೊಫೆಷನಲ್ ಇದ್ದ ನಾಗರಾಜ್ ಸಿಂಗ್ರೇರ್ AC ಇದ್ದರು. ಅವರು ನನಗೆ ಪರ್ಸ್ನಲಿ ಅಂದರೆ ನನ್ನ ಮನೆಯವರು ಅವ್ರ ಕ್ಲಾಸ್ಮೇಟ್ ಇದ್ದರಿಂದ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಅವ್ರು ಹೇಳ್ತಾ ಇದ್ರು, ಮುಸ್ಲಿಂ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕಿದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಅಂತ. ಆವಾಗ ನಾನು ಅಂದ್ಕೊಂಡಿದ್ದೆ, ಅವ್ರ ಥರ ಇರಬೇಕು, ಒಬ್ಬ AC ನಮಗೆ ಗುರ್ತು ಮಾಡೋದನ್ನು ನಾವು ಕೆಲಸ ಮಾಡ್ಬೇಕಂತೇಳಿ. ಸೊ ಅವ್ರು ನನಗೆ ಆ್ಯಕ್ಚುಲಿ ಸರ್ವಿಸಿಗೆ ಬಂದರೆ ಅವ್ರು ನನಗೆ ರೋಲ್ ಮಾಡಿದ್ರು. ಅವ್ರಿಗೆ ತುಂಬ ತಾಳ್ಮೆ ಇದೆ. ಎಲ್ಲರೂ ಇದೇ ವಿಚಾರ ಹೇಳಿದ್ರು. ಯತೀಶ್ ಸರ್ ಕೂಡ ಇದೇ ಮಾತು ಹೇಳಿದ್ರು, ವೆಲ್ ಇನ್ನೊಂದು ಈ ಚಂದ್ರಶೇಖರ್ ನಾಯ್ಕ ಅಂತ. ನಾನು ಇನ್ನೂ ಚೆನ್ನಾಗಿ ಯತೀಶ್ ಸರ್ ಅದೇ ಮಾತು ಹೇಳಿದ್ರು, ಈ ಸರ್ ಅದೇ ಮಾತು ಹೇಳಿದ್ರು. ಆಮೇಲೆ DC ಸರ್ ಕೂಡ ಇದೇ ಮಾತು, ADC ಸರ್ ಕೂಡ ಇದೇ ಮಾತು ಹೇಳಿದ್ರು, ನೀವು ಅವ್ರು ಯಾರಿಗೂ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೆ ಆದಷ್ಟು ಬೇಗ ಪದೋನ್ನತಿ ಆಗಿದೆ. ಇದಕ್ಕೆ ಮೇಲೆ ಹಾಸನಲ್ಲಿರ್ತಕ್ಕಂಥ ಚಂದ್ರಶೇಖರ್ ಅವರೇ, ರಶ್ಮಿ ಅವರೇ, ಮತ್ತು ನಮ್ಮ ಗ್ರೇಟ್ ಆದಂಥ ಚಂದ್ರಶೇಖರ್ ಅವರೇ, ಮಾಧ್ಯಮ ಮಿತ್ರರೇ, ಮತ್ತು ನನ್ನ ಎಲ್ಲ ನೆಚ್ಚಿನ ಸಿಬ್ಬಂದಿ ಮತ್ತು ಅಧಿಕಾರಿ ಮಿತ್ರರೇ, ಇವತ್ತು ನಮ್ಮ ಇಬ್ಬರೂ ಕೂಡ ತುಂಬ ಆತ್ಮೀಯರು ನನಗೆ ವೈಯಕ್ತಿಕವಾಗಿ ಮತ್ತು ಕೆಲಸದ ವಿಚಾರವಾಗಿ ನೋಡ್ತಾ ಹೋದರೆ ಇಬ್ಬರು ಕೂಡ ಆತ್ಮೀಯರು. ಚಂದ್ರಶೇಖರ್ ಅವ್ರದ್ದು ಇಲ್ಲ ವರ್ಗಾವಣೆ ಆಯಿತು ಅಂತ ತಕ್ಷಣ ಎಲ್ಲಿ ಅಂತ ಕೇಳಿದಾಗ ಪಟ್ ಅಂತ ಇಲ್ಲ ಸರ್ ಇದು ಸ್ಥಳ ನಿರೀಕ್ಷಣೆಯಲ್ಲಿ ಇರಿಸಿದ್ದಾರೆ ಅಂತ ಹೇಳಿದ್ರು. ಆವಾಗ ನನಗೂ ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ವೈಯಕ್ತಿಕವಾಗಿ ನನಗೆ ಚಂದ್ರಶೇಖರ್ ಅವರು ಅಷ್ಟೇ ಆತ್ಮೀಯರು ಮತ್ತು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಕೂಡ ಅಷ್ಟೇ ಆತ್ಮೀಯರು. ಮುಂದುವರೆದಂತೆ ಈಗ ಇವತ್ತು ನಮ್ಮ ಚಂದ್ರಶೇಖರ್ ಅವರಿಗೆ ಪದೋನ್ನತಿ ಇದೆ. ಈಗ ಇಷ್ಟರಲ್ಲೇ ಅವರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಆಗಿ ಪದೋನ್ನತಿ ಹೊಂದ್ತಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ರಶ್ಮಿ ಮೇಡಮ್ ಅವ್ರಿಗೂ ಕೂಡ ಪದೋನ್ನತಿ ಇದೆ ಇಷ್ಟರಲ್ಲೇ. ಅವ್ರಿಗೂ ಕೂಡ ಆಗಲಿ. ನಮ್ಮ ಗ್ರೇಟು ಚಂದ್ರಶೇಖರ್ ಅವರು ಕೂಡ ಪಾಪ ಆಗ್ಲಿಂದ ಹೇಳ್ತಾ ಇದ್ರು, ಇಲ್ಲ ನೀವು ಕೂಡ ಉಪವಿಭಾಗಾಧಿಕಾರಿಗಳಾಗ್ತೀರಿ, ತಕ್ಷಣದಲ್ಲಿ ಆಗ್ತೀರಿ, ಪಾಪ ನಿಮಗೂ ಕೂಡ ಒಂದು ಹುದ್ದೆ ಲಭಿಸಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇದು ಮುಂದುವರೆದಂತೆ ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಒಂದು ಕಡೆ, ಇನ್ನೊಂದು ಕೇಂದ್ರ ಬಿಂದು ಇನ್ನೊಂದು ಕಡೆ. ನನ್ನ ಎಡಗಡೆ ಕೂತಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಅವರು ಕೇಂದ್ರ ಬಿಂದು ಯಾಕೆ ಅಂದರೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಅವರೇ ಪ್ರಮುಖರಾಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಈಗ ಹಲವಾರು ಜನ ಹಲವಾರು ರೀತಿ ಹೇಳಿದ್ದೀನಿ. ಹಾಗೇನು ಮತ್ತೆ ನಾನು ಹೇಳಿದ್ರೆ ಅದು
ಅತಿಶಯೋಕ್ತಿ ಮತ್ತು ಅದು ಡೂಪ್ಲಿಕೇಟ್ ಅಂತ ಅನಿಸ್ಬೋದೇನೋ. ಬಟ್ ಆದರೂ ಕೂಡ ಒಬ್ಬ ವ್ಯಕ್ತಿಯ ಒಳ್ಳೆತನನ ನಾವು ಅವರ ಒಂದು ನಿವೃತ್ತಿ ಟೈಮಲ್ಲಾದರೂ ಆಗಿರ್ಬೋದು, ಒಂದು ಬೀಳ್ಕೊಡುಗೆ ಸಮಯದಲ್ಲಾದರೂ ಆಗಿರ್ಬೋದು, ಅದನ್ನು ಹೇಳಲೇಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರೂ ಒಂದು ನೈತಿಕ ಹೊಣೆ ಅಂದರೆ ತಪ್ಪಾಗಲಾರ್ದು. ನಮ್ಮ ಚಂದ್ರಶೇಖರ್ ನಾಯಕ್ ಅವರು ನನಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮ ಜಗಳೂರಲ್ಲಿ ಎಲೆಕ್ಷನ್ ಟ್ರಾನ್ಸ್ಫರ್ ಆಗಿ ಅಲ್ಲಿ ಬಂದಿದ್ದರು. ದಾವಣಗೆರೆಯಲ್ಲಿ ಇರಬೇಕಾದ್ರೆ ನಾನು ಅಲ್ಲಿ MD ಸ್ಮಾರ್ಟ್ ಸಿಟಿ ಆಗಿದ್ದೆ. ಅಲ್ಲಿ ಚಂದ್ರಶೇಖರ್ ಅವರು ಬಂದಾಗ ನಮ್ಮ ಸ್ನೇಹಿತರಲ್ಲಿ ಆರು ಆಗಿದ್ದು, ಜಗಳೂರು ಆರು ಆದಾಗ ಅಲ್ಲಿ ಮೀಟ್ ಆಗಿದ್ವಿ. ಆ ಒಂದು ಪರಿಚಯ ಬಿಟ್ಟರೆ ಒಮ್ಮೆ ನಾವು ನೇರವಾಗಿ ಸಾಗರದಲ್ಲಿ ಕೆಲಸ ಮಾಡಬೇಕಾದ್ರೆ ಒಟ್ಟಿಗೆ ನೋಡಿದ್ವಿ. ನೀವೆಲ್ಲರೂ ಹೇಳಿರೋ ಹಾಗೆ ತುಂಬ ಸರಳ ಜೀವಿ, ಸಜ್ಜನಿಕೆಯ ವ್ಯಕ್ತಿತ್ವ, ಮಿತಭಾಷಿ, ಮತ್ತು ತುಂಬ ಕಾಮ್ ಆ್ಯಂಡ್ ಕಾಂಪೋಸ್ಡ್ ಇಂಡಿವಿಜುವಲ್. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅಥವಾ ಯಾರಿಗೂ ಕೂಡ ತುಂಬ ಒತ್ತಡ ಹೇರಿ ಇದನ್ನು ಮಾಡಬೇಕು ಅನ್ನೋಂಥ ವ್ಯಕ್ತಿತ್ವ ಅಲ್ವೇ ಅಲ್ಲ. ಅದರ ಮಧ್ಯೆ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಮ್ಮ ಈ ಶಾಂತು, ಫರ್ನಾಂಡಿಸ್ ಮತ್ತು ನಮ್ಮ ರಘು ಹೇಳ್ತಾ ಇದ್ರು ಏನಂದರೆ, ಎಲ್ಲ ವಿಚಾರದಲ್ಲೂ ಮುಂದೆ ಇದ್ದೀವಿ ಸರ್, ನಮ್ಮ ತಹಸೀಲ್ದಾರ್ ಸಾಹೇಬರು ಹೇಳ್ತಾ ಇರಲಿಲ್ಲ ಒಂದು ರಿವ್ಯೂ ಮೀಟಿಂಗ್ಸಲ್ಲಿ ಇನ್ನೊಂದು ಮತ್ತೊಂದು ಅಂತ. ಒಬ್ಬೊಬ್ಬರದ್ದು ವ್ಯಕ್ತಿತ್ವ. ಈಗ ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಂದೆ ಆದಂಥ ವಿಶೇಷತೆ ಇರ್ತಾರೆ. ಅವ್ರ ವಿಶೇಷತೆ ಸಮಾಧಾನವಾಗಿ ಕೂತ್ಕೊಂಡು ಅವರ ಒಂದು ಸಂಯಮದಲ್ಲೇ ಸಜ್ಜನಿಕೆಯಲ್ಲೇ ಕೆಲಸ ಮಾಡಿಸಿದ್ರು. ಒಬ್ಬೊಬ್ಬರದೊಂದು ವಿಶೇಷ ಗುಣ ಇರ್ತದೆ. ಆ ವಿಚಾರದಲ್ಲಿ ನಮ್ಮ ಚಂದ್ರಶೇಖರ್ ನಾಯಕ್ ಅವರು ನಮಗೆ ಇಲ್ಲಿ ತನಕ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಶಕ್ತಿ ಮೀರಿ ನಮ್ಮ ಸ್ಪೀಡಿಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನವೂ ಮಾಡಿದ್ದಾರೆ. ಆ ವಿಚಾರದಲ್ಲಿ ನೀವೇ ನೋಡ್ತೀರಿ, ನಾನು ಹೇಳಿದ್ದೆ ಈ ಜಮಾಬಂದಿ ಕಾರ್ಯಕ್ರಮ ಆಗಬೇಕು, ಇಂತಿಷ್ಟನೇ ತಾರೀಕು ಒಳಗಡೆ ಆಗಬೇಕು ಅಂತ. ನಿಮ್ಮೆಲ್ಲರನ್ನೂ ಕೂಡಿಸ್ಕೊಂಡು ಅದೇ ಟೈಮಿಗೆ ಅದೇ ಡೇಟಿಗೆ ಮಾಡಿ ಮುಗಿಸಿದ್ದಾರೆ ಯಶಸ್ವಿಯಾಗಿ. ಅದು ಅವರ ಒಂದು ನಾಯಕತ್ವ ಗುಣಕ್ಕೆ ಹಿಡಿದಂಥ ಕೈಗನ್ನಡಿ. ಮತ್ತು ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸೀಮಿತವಾಗಿ ಮಾತಾಡೋದಾದರೆ ಈಗ ನಿಮ್ಮ ಮುಂದಿನ ಪದೋನ್ನತಿ ಪಡೆದು ಈಗ ನೀವೇನು ಮುಂದೆ ಸ್ಥಳ ನಿರೀಕ್ಷಣೆಯಲ್ಲಿರೋರು ಏನು ಹುದ್ದೆಯನ್ನು ಬಯಸಿ ತಾವು ಹೋಗ್ತಾ ಇದ್ದೀರಿ, ಆ ಒಂದು ಜಾಗದಲ್ಲೂ ಕೂಡ ತಮಗೆ ಒಳ್ಳೆಯ ಯಶಸ್ವಿಯ ಕೆರಿಯರ್ ಇರಲಿ ಅಂತ ಹೇಳಿ ಆಶಿಸ್ತೇನೆ ಚಂದ್ರಶೇಖರ್ ಅವರೇ, ವೈಯಕ್ತಿಕವಾಗಿ. ಮತ್ತು ಇನ್ನು ಮುಂದೆ ನಮ್ಮ ರಶ್ಮಿ ಮೇಡಮ್ ಅವರು ನೀವೆಲ್ಲರೂ ಹೇಳಿರೋ ಹಾಗೆ ಇಲ್ಲ, ತುಂಬ ಸ್ಟ್ರಾಂಗು, ತುಂಬ ಇದು ಇನ್ನೊಂದು ಮತ್ತೊಂದು ಏನು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಈಗ ನಾನು ಕೂಡ ನಿಮಗೆ ರಿವ್ಯೂ ಮಾಡಬೇಕಾದ್ರೆ ಎಷ್ಟೊಂದು ಸರ್ತಿ ಬೈದಿರೋದು ಉಂಟು, ನಮ್ಮ BAಗಳಿಗೆ ಆಗಿರ್ಬೋದು, ನಮ್ಮ RIಗಳಿಗೆ. ಉದ್ದೇಶ ಇಷ್ಟೇ, ಯಾವುದೇ ರೀತಿ ವೈಯಕ್ತಿಕವಾಗಿರಲ್ಲ. ನಮಗೆ ಇಲ್ಲ ಮೇಲಧಿಕಾರಿಗಳು ಬೈತಾರೆ, ಮೇಲಧಿಕಾರಿಗಳು ಯಾಕೆ ಬೈತಾರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಮ ಮಾಧ್ಯಮ ಮಿತ್ರರ ಮುಂದ್ಗಡೆ ಹೇಳ್ತೀನಿ, ಈಗ 10 ಹಲವಾರು ಜನ ಸ್ಟ್ರೈಕ್ ಕೂತಾಗ ಕೂಡ ನಮ್ಮದು ಸಾಕಷ್ಟು ಸರ್ತಿ ಇದೇ ಥರ ವಿಡಿಯೋ ಮಾಡಿ, ಹೌದಾ? ಏನು ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗಾದರೂ ಮಾಡಿ ದೇಶನ ಸುಧಾರಣೆ ಮಾಡಬೇಕು ಅಂತ ಹೇಳಿ ನಮ್ಮ ರಾಜಕಾರಣಿಗಳಾಗಿರ್ಬೋದು ಅಥವಾ ನಮ್ಮ ಮೇಲಧಿಕಾರಿಗಳಾಗಿರ್ಬೋದು ಸಾಕಷ್ಟು ಪ್ರಯತ್ನ ಪಡ್ತಿರ್ತಾರೆ. ನಿಮ್ಮ ಪ್ರಯತ್ನ, ನಿಮ್ಮ ಅಳಿಲು ಸೇವೆ ಅದಕ್ಕಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನಮ್ಮ ದೇಶನ ನಾವು ನಿರೀಕ್ಷಿತ ಮಟ್ಟದಲ್ಲಿ ಮುಂದೆ ತರಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಅನ್ಸ್ಬೋದು ಏನು ನಮ್ಮ ಒಂದು ಚಿಕ್ಕ ಸೇವೆ ಅದೇ ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ. ನಿಮ್ಮ ಊಹಿಸದ ಮಟ್ಟಿಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಈಗ ಸ್ಟಾರ್ಟ್ ಮಾಡಿದ್ದಾರೆ ತಾಲೂಕು ನೋಡಲ್ ಅಧಿಕಾರಿಗಳು, ತಾಲೂಕು ಉಸ್ತುವಾರಿ ಕಾರ್ಯದರ್ಶಿಗಳು ಅಂತ ಮಾಡಿದ್ದಾರೆ. ಯಾವ ಹಂತಕ್ಕೆ ನಡೀತಾ ಇದೆ ಅಂದರೆ ಸ್ನೇಹಿತರೆ, ತಾಲೂಕು ಮಟ್ಟದಲ್ಲಿ ನಮಗೆ GDP ಯಾವ ಥರ ಜಾಸ್ತಿ ಮಾಡಬೇಕು, ತಾಲೂಕು ಮಟ್ಟದಲ್ಲಿ ನಮಗೆ ಪ್ರೊಡಕ್ಟಿವಿಟಿ ಯಾವ ಥರ ಜಾಸ್ತಿ ಮಾಡಬೇಕು, ತಾಲೂಕು ಮಟ್ಟದಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಯಾವ ಥರ ಸೃಜಿಸಬೇಕು, ಮತ್ತು ತಾಲೂಕು ಮಟ್ಟದಲ್ಲಿ ತಲಾ ಆದಾಯನ ಯಾವ ಥರ ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಆಲ್ರೆಡಿ ತರಬೇತಿನ ನೀಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಜಾಬ್ ಮ್ಯಾಂಡೇಟ್, ಸಾಂವಿಧಾನಿಕವಾಗಿ ನಮಗೆ ನೀಡಿರ್ತಕ್ಕಂಥ ಒಂದು ಗುರಿ. ನೀವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ರಶ್ಮಿ ಅವರು ಈಗಾಗಲೇ ಹೊಸನಗರದಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ. ಈಗ ಮುಂಚೆ ಈ ನಮ್ಮ ಸಾಗರ ತಾಲೂಕು ವ್ಯಾಪ್ತಿನಲ್ಲೂ ಕೂಡ ಕೆಲಸ ಮಾಡಿರೋದ್ರಿಂದ ಅವರಿಗೆ ಅನುಭವನೂ ಇದೆ. ಸುಮಾರು ಈಗ 2017 ಸೆಪ್ಟೆಂಬರ್ ಏನ್ರಿ ನೀವು ಜಾಯ್ನ್ ಆಗಿರೋದು? ಯಾಕಂದರೆ ನನಗೆ ಆ ಬ್ಯಾಚಲ್ಲಿ ಆಗಲಿಲ್ಲ ಸೆಲೆಕ್ಷನ್, ಅದಾದ ನಂತರ ನೆಕ್ಸ್ಟ್ ಬ್ಯಾಚಲ್ಲಿ ಸೆಲೆಕ್ಷನ್ ಆಯಿತು. ಹಿಂಗಾಗಿ ನನಗೆ ಅಷ್ಟು ಅಚ್ಚುಕಟ್ಟಾಗಿ ಹೇಳಬಲ್ಲೆ. 2017 ಸೆಪ್ಟೆಂಬರಿಂದ ಇಲ್ಲಿ ತನಕ ಅಂದರೆ ಸುಮಾರು ಎಷ್ಟು ವರ್ಷ ಆಯಿತು? 7 ವರ್ಷ ಕಂಪ್ಲೀಟ್ ಆಯಿತು. 7 ವರ್ಷ ಕಂಪ್ಲೀಟ್ ಆಯಿತು. 7 ವರ್ಷ ನಿರಂತರವಾಗಿ ತಹಸೀಲ್ದಾರ್ ಅಂತ ಹೇಳಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಅನುಭವ ಇದೆ ಅವರಿಗೆ. ಅಷ್ಟೇ ದಕ್ಷರು ಮತ್ತು ಅಷ್ಟೇ ಟಾಸ್ಕ್ ಮಾಸ್ಟರ್ ಕೂಡ. ಈಗ ಆಲ್ರೆಡಿ ನೀವೆಲ್ಲರೂ ಹೇಳಿದ್ದೀರಿ ಏನಂದರೆ ಅವರ ಒಂದು ಸ್ಪೀಡ್ಗಾಗಲಿ ಇನ್ನೊಂದಕ್ಕಾಗಲಿ ನಾವು ಮ್ಯಾಚ್ ಮಾಡೋ ಥರ
ಶ್ರಮ ಹಾಕ್ತೀವಿ ಅಂತ. ನೀವು ಕಡಿಮೆ ಜನ ಇರೋದನ್ನ ಖಂಡಿತವಾಗ್ಲೂ ನಾವು ಅದನ್ನು ಪರಿಗಣಿಸ್ತೀವಿ, ಅದು ನಮ್ಮ ತಲೆಯಲ್ಲಿ ಇದ್ದೇ ಇರ್ತದೆ. ನಿಮ್ಮ ಜಾಗದಲ್ಲಿ ನಾವು ಇದ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇತ್ತು ವಿತ್ ಕಮಿಟ್ಮೆಂಟ್, ಅದನ್ನು ಮಾತ್ರ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಿರ್ತೀವಿ. ನೀವು ಕಳೆದ ಒಂದು 2-3 BCಗಳಲ್ಲೂ ಕೂಡ ನೀವು ಯೋಚನೆ ಮಾಡಿರ್ಬೋದು. ಯಾವಾಗಲಾದರೂ ನಿಮಗೆ ತಾಂತ್ರಿಕ ದೋಷ ಇದ್ದಾಗ ನೀವು ಮಾಡಿ ಅಂತ ಹೇಳಿದ್ದುಂಟ? ಮತ್ತೆ ನೀವು ದಿವಸಕ್ಕೆ 50 ಆಗಲಿ 100 ಆಗಲಿ ಇರ್ಯಾಷನಲ್ ಆಗಿ ನಾವು ನಿಮಗೆ ಟಾರ್ಗೆಟ್ನ ಕೊಟ್ಟೆ. ಅರ್ಥ ಮಾಡ್ತೀವಿ, ನಾವು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನಾವು ಹೇಳ್ತಿರ್ತೀವಿ. ಅದ್ರ ಮಧ್ಯೆ ಏನು ನಾವು 10 ಹೇಳಿದಾಗ ಅಟ್ಲೀಸ್ಟ್ ಒಂದು 6ರಿಂದ 8 ಆದರೂ ಕೆಲಸ ಆಗುತ್ತೆ ಅನ್ನೋ ಒಂದು ಆಸೆ ಇರುತ್ತೆ. ಅದು ಬಿಟ್ಟರೆ ಮತ್ತೇನಿಲ್ಲ, ಅದೇ ಒಂದು ಸ್ವಾರ್ಥ. ಮೇಲಧಿಕಾರಿಗಳು ರಿವ್ಯೂ ಮಾಡ್ತಾರೆ, ಬೈತಾರೆ ಅನ್ನೋದು ನಿಮ್ಮ ತಲೆಯಲ್ಲಿ ಭಾಳ ಒಪ್ಕೊಂಡ್ಬಿಟ್ಟಿದೆ. ಮೊದಲು ಅದನ್ನ ತಲೆನಿಂದ ತೆಗೆದಾಕಿ. ಇಲ್ಲಿ ನಾವು ಮೇಲಧಿಕಾರಿಗಳು ಅಥವಾ ಕೆಳಗಡೆ ಅಂತ ಹೇಳಿ ನಮ್ಮ ತಲೆಯಲ್ಲಂತೂ ಯಾವುದೇ ರೀತಿಯಾದಂಥ ಹೈರಾರಿಕೆ ಆಗಲಿ ಇನ್ನೊಂದಾಗಲಿ ಇರಲ್ಲ. ಎಲ್ಲಿ ತನಕ ನೀವು ನಿಮ್ಮ ಹುದ್ದೆನಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಕೆಲಸನ ಕಟ್ಟುನಿಟ್ಟಾಗಿ ಮಾಡಿರ್ತೀರೋ ಅಲ್ಲಿ ತನಕ ನಮ್ಗೆ ಅದು ತಲೆಯಲ್ಲಿ ಇರಲ್ಲ. ಯಾವಾಗ ನೀವು ನಿಮ್ಮ ಹುದ್ದೆನಲ್ಲಿ ನಿಮ್ಮ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅದರಲ್ಲಿ ಕೊರತೆಯನ್ನು ತಗೊಂಡ್ಬರ್ತೀರೋ ಆ ಟೈಮಲ್ಲಿ ನಾವು ಅದನ್ನು ಎಕ್ಸರ್ಸೈಸ್ನ ಮಾಡಲೇಬೇಕಾಗುತ್ತೆ, ಅಥಾರಿಟಿನ ಎಕ್ಸರ್ಸೈಸ್ ಮಾಡಲೇಬೇಕಾಗುತ್ತೆ, ನೀವು ಬೈಲೇಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಮೊರಲ್ ಹರ್ಟ್ ಆಗಿಲ್ಲ ಅಂದರೆ ನಿಮ್ಮಿಂದ ವರ್ಕ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ ಆಗುತ್ತೆ. ನೀವೇ ಹೇಳಿದ್ರೆ, ಯಾರು ನಮ್ಮ ಮಗು ಹೇಳಿದ್ರೆ ಎಷ್ಟು ಈಗ VA ಇದ್ದಾಗಿಂದ RI ಮಾಡಿದಾಗ ನನಗೆ ಗೊತ್ತಾಯ್ತು ಸರ್, RI ನಾನು VA ಕೆಲಸ ಭಾಳ ಸುಲಭ, ರಾತ್ರಿ 3 ಗಂಟೆ ತನಕ ನಾನು ಕೂತ್ಕೊಂಡು ಮಾಡ್ಬಿಡ್ತೀನಿ. ಬಟ್ RI ಆದಾಗ ನಾನು ಸುಮಾರು ಜನ VAಗಳಿಂದ ನಾನು ಕೆಲಸ ತೆಗಿಬೇಕಾಗುತ್ತೆ. ಈಗ ಒಬ್ಬ ತಹಸೀಲ್ದಾರ್, ಒಬ್ಬ AC ಅವರು, ಒಬ್ಬ DC ಅವರು, ರಾಜ್ಯದ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು. ಈಗ ಯೋಚನೆ ಮಾಡಿ, ನಾವು ಮಾಡ್ತಾ ಇರೋ ಕೆಲಸ ತುಂಬ ಚಿಕ್ಕ, ಆದರೆ ತುಂಬ ಮಹತ್ವ. ಈ ನಮ್ಮ ನೇಷನ್ ಬಿಲ್ಡಿಂಗ್ ಪ್ರಾಸೆಸ್ಗೆ ಏನಿದೆಯಲ್ಲ, ನಿಮ್ಮೆಲ್ಲರೂ ಶ್ರಮ ಏನಿದೆಯಲ್ಲ ಅದು ತುಂಬ ಅತ್ಯಗತ್ಯ. ಅದನ್ನು ನಾವು ಅಷ್ಟೇ ಕಟ್ಟುಬದ್ಧವಾಗಿ ಮಾಡೋಣ. ಮತ್ತು ನಮ್ಮ ರಶ್ಮಿಯವರ ಬಗ್ಗೆ ನೀವು ಸ್ಟ್ರಾಂಗ್ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರಿ. ನೀವು ಒಂದು ಅಬ್ಸರ್ವ್ ಮಾಡಲೇಬೇಕಾದಂಥದ್ದು, ಇವಾಗ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರು ಗೊತ್ತಿಲ್ಲ. ಶಿ ಸಚ್ ಎ ಹಂಬಲ್ ಹ್ಯೂಮನ್ ಬೀಯಿಂಗ್. ಈಗ ಅವರು ಇದೇ ವೇದಿಕೆಯಲ್ಲೇ ತಮ್ಮ ಸಮಕಾಲೀನ ಮತ್ತು ಈಕ್ವಲ್ ರ್ಯಾಂಕ್ ಆಫೀಸರ್ಗೆ ತಮ್ಮ ರೋಲ್ ಮಾಡಲ್ ಅಂತ ಹೇಳ್ಕೊಳ್ಳೋಂಥ ಒಂದು ಹಂಬಲ್ನೆಸ್ ಅವ್ರ ಹತ್ರ ಇದೆ ಅಂದರೆ ನಿಜವಾಗ್ಲೂ ನೀವು ಅದನ್ನು ಮೆಚ್ಚಲೇಬೇಕಾಗುತ್ತೆ. ಯಾಕಂದರೆ ಆ ದೊಡ್ಡತನ, ಆ ಒಂದು ಉದಾರ್ತನ ಇದೆಯಲ್ಲ ತುಂಬ ಕಡಿಮೆ ಜನರಲ್ಲಿ ಇರುತ್ತೆ. ಅದನ್ನು ನಾವೆಲ್ಲರೂ ಮೆಚ್ಚಲೇಬೇಕಾದಂಥದ್ದು. ನಿಮಗೆ ಈ ಹಿಂದೆ ಇರಬೇಕಾದ್ರೂ ಕೂಡ ತಹಸೀಲ್ದಾರ್ ತುಂಬ ಒಳ್ಳೆಯವರು, ಈಗ ಬಂದಿರೋ ತಹಸೀಲ್ದಾರ್ ಕೂಡ ತುಂಬ ಒಳ್ಳೆಯವರಿದ್ದಾರೆ. ಯಾರೇ ಬಂದರೂ ಕೂಡ ಕೆಲಸ ಮಾಡೋದಂತೂ ತಪ್ಪಲ್ಲ. ಅದು ಯಾರು ನಿಮಗೆ ನಿಮ್ಮ ವಿಚಾರಕ್ಕೆ ಯಾರು ಬರೋದು ಇಲ್ಲ. ಅಷ್ಟು ನಾನು ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಾ, ಈಗ ನಮ್ಮ ಚಂದ್ರಶೇಖರ್ ಅವರಿಗೆ ನಿಮ್ಮ ಮುಂದಿನ ಕೆರಿಯರ್ ಆಗಲಿ ಮತ್ತು ನಿಮ್ಮ ಪದೋನ್ನತಿ ಆಗಲಿ ಮತ್ತು ನಿಮ್ಮ ಮುಂದೆ ಹೊರಟಿರ್ತಕ್ಕಂಥ ಅಸೈನ್ಮೆಂಟ್ಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ನಮ್ಮ ರಶ್ಮಿಯವರಿಗೆ ಇವತ್ತು ಮತ್ತೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಾಗರ ತಾಲೂಕಿಗೆ ಸ್ವಾಗತನ ಕೋರ್ತಾ ನನ್ನ ಮಾತುಗಳನ್ನು